ಈಗ ನಿಮ್ಮ ಡಾಕ್ಟರ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಲಿವರ್ ಮಾನವ ದೇಹದಲ್ಲಿ ಅತ್ಯಂತ ಪ್ರಮುಖ ಅಂಗಗಳಲ್ಲಿ ಒಂದಾಗಿದೆ. ಪ್ರತಿದಿನ ನೂರಾರು ಅಗತ್ಯ ಕಾರ್ಯಗಳನ್ನು ಇದು ನಿರ್ವಹಿಸುತ್ತೆ. ಆಹಾರವನ್ನ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತೆ, ರಕ್ತದಿಂದ ವಿಷವನ್ನ ತೆಗೆದುಹಾಕುತ್ತೆ, ಶಕ್ತಿಯನ್ನ ಸಂಗ್ರಹಿಸುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಬೆಂಬಲಿಸುತ್ತೆ. ಮೌನವಾಗಿ ಇಷ್ಟೆಲ್ಲ ಮಾಡಿದ್ರೂ ಗಂಭೀರ ಹಾನಿ ಸಂಭವಿಸುವವರೆಗೂ ನಾವು ಅದರ ಆರೋಗ್ಯವನ್ನ ನಿರ್ಲಕ್ಷಿಸ್ತೇವೆ. ಲಿವರ್ ಮೇಲೆ ಪರಿಣಾಮ ಬೀರುವ ಅತ್ಯಂತ ಅಪಾಯಕಾರಿ ಸ್ಥಿತಿಗಳಲ್ಲಿ ಒಂದು ಸಿರೋಸಿಸ್. ಮದ್ಯಪಾನ, ಕೊಲೆಸ್ಟ್ರಾಲ್, ಮಧುಮೇಹ ಮತ್ತು ಹೆಪಟೈಟಿಸ್ಗೆ ಸಂಬಂಧಿಸಿದಂತೆ ಸಿರೋಸಿಸ್ ಪ್ರಕರಣಗಳು ಹೆಚ್ಚಾಗ್ತಿದ್ದು, ಇದಕ್ಕೆ ಕಾರಣ ಏನು, ಚಿಕಿತ್ಸೆ ಏನು, ಲಿವರ್ ಆರೋಗ್ಯ ಹೇಗೆ ಕಾಪಾಡಿಕೊಳ್ಳಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬೆಂಗಳೂರಿನ ವೈದ್ಯರಾದಂತಹ ಡಾಕ್ಟರ್ ಅಕ್ಷಯ್ ದೇಶಪಾಂಡೆ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಸ್ವಾಗತ. ಎಸ್ ಡಾಕ್ಟರ್, ಲಿವರ್ಗೆ ಸಂಬಂಧಪಟ್ಟ ಸಾಕಷ್ಟು ಪ್ರಾಬ್ಲಮ್ಸ್, ಹೆಚ್ಚಾಗಿ ಕಂಪ್ಲೇನ್ ಏನು ಅಂದರೆ ಸಿಂಪ್ಟಮ್ಸ್ ತುಂಬ ಲೇಟ್ ಆಗಿ ತೋರಿಸುತ್ತೆ, ಅಲ್ಲಿವರೆಗೂ ಲಿವರ್ ಆಲ್ರೆಡಿ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ, ತುಂಬ ಹಾನಿ ಉಂಟಾಗಿರುತ್ತೆ ಅನ್ನುವಂಥದ್ದು. ಈ ಲಿವರ್ ಸಿರೋಸಿಸ್ ಪ್ರಕರಣದಲ್ಲೂ ಕೂಡ ಹಿಂಗೇನಾ ಡಾಕ್ಟರ್? ಏನು ಹೀಗಂದ್ರೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡೋದಾದರೆ? ಈ ಲಿವರ್ ಸಿರೋಸಿಸ್ ಕಾಯಿಲೆ ಅಂತಂದರೆ ನಿಧಾನವಾಗಿ ಕೆಲವು ಕಾರಣಗಳಿಂದ ಲಿವರ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅಟ್ ಒನ್ ಪಾಯಿಂಟ್ ಅದು ಡ್ಯಾಮೇಜ್ ಏನಿದೆ ತುಂಬ ಸಿವಿಯರ್ ಆಗಿ ಡಿಸೀಸ್ ಎಲ್ಲ ಕಂಡು ಬರುತ್ತೆ. ಆ್ಯಂಡ್ ಈ ಕಾಯಿಲೆಗೆ ನಾವು ಲಿವರ್ ಸಿರೋಸಿಸ್ ಅಂತ ಕರಿತೀವಿ. ಆ್ಯಂಡ್ ಇತ್ತೀಚಿನ ದಿವಸದಲ್ಲಿ ಈ ಟರ್ಮಿನಾಲಜಿ ಏನಿದೆ, ಇದು ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಟರ್ಮಿನಾಲಜಿ ಆಗಿದೆ. ಅಂದರೆ ಡ್ಯಾಮೇಜ್ ಏನಿದೆ ಅಟ್ಲೀಸ್ಟ್ ಒಂದು 6 ತಿಂಗಳವರೆಗೂ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಆ್ಯಂಡ್ ಇಟ್ ಗೋಸ್ ಇನ್ ಟು ಪರ್ಮನೆಂಟ್ ಡ್ಯಾಮೇಜ್ ಸ್ಟೇಟಲ್ಲಿ ತಲುಪಿದರೆ ಆವಾಗ ಇದು ಲಿವರ್ ಸಿರೋಸಿಸ್ ಆರ್ ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಕರಿತೀವಿ ನಾವು. ಯಾಕೆ ಲಿವರ್ ಸಿರೋಸಿಸ್ ಆಗಲಿ CLD ಅಂತ ಏನು ಕರಿತೀವಿ ಇಂಪಾರ್ಟೆಂಟ್ ಅಂತಂದರೆ, ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಪ್ರತಿ ವರ್ಷ 3 ಲಕ್ಷವರೆಗೂ ಜನ ಈ CLD ಕಾಯಿಲೆಯಿಂದ ಮೃತ್ಯು ಹೊಂದ್ತಾರೆ, ಡೆತ್ ಆಗುತ್ತೆ. ಆ್ಯಂಡ್ ನಾವು ಜನರಲ್ ಪಾಪ್ಯುಲೇಷನ್ ನೋಡಿದರೆ ತುಂಬ ಜನರಿಗೆ CLD ತೊಂದರೆ ಇದೆ. ಆ್ಯಂಡ್ ಅರ್ಲಿ ಸ್ಟೇಜಲ್ಲಿ ಇದು ಪಿಕಪ್ ಆಗಲ್ಲ, ಯಾಕಂತಂದರೆ ಸಾಮಾನ್ಯ ಜನರಲ್ಲಿ ಆಮೇಲೆ ಅರ್ಲಿ ಸಿರೋಸಸಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅರ್ಲಿ ಡಯಾಗ್ನೋಸಿಸ್ ಮಾಡಿ ಇದು ಟ್ರೀಟ್ಮೆಂಟ್ ತೊಗೊಂಡ್ರೆ ದಟ್ ವುಡ್ ಬಿ ದ ಬೆಸ್ಟ್. ಓಕೆ ಡಾಕ್ಟರ್, ಇನ್ನು ಈ ಸಿರೋಸಿಸ್ ಕಂಡೀಷನ್ ಆಗೋದು ಯಾವ ಕಾರಣಕ್ಕಾಗಿ ಸಮಸ್ಯೆ ಶುರು ಆಗುತ್ತೆ ಅನ್ನುವಂಥದ್ದು? ಇಸ್ ಇಟ್ ಜೆನೆಟಿಕ್ ಆರ್ ನಾವು ತಿನ್ನುವಂಥ ಆಹಾರ, ಏನು ಕಾಸಸ್ ಡಾಕ್ಟರ್? ನೀವು ಹೇಳಿದಾಗೆ ಕೆಲವೊಂದು ಮೇನ್ ಕಾರಣ ಏನಂತಂದರೆ ಆಲ್ಕೋಹಾಲ್ ಆರ್ ಮದ್ಯ ಸೇವನೆ. ಇದರಲ್ಲಿ ಅಟ್ಲೀಸ್ಟ್ 40 to 50% ಏನು CLD ಪೇಷಂಟ್ಸ್ ಇದ್ದಾರೆ ಅದು ಮದ್ಯ ಸೇವನೆಯಿಂದ ಆಗುತ್ತೆ. ಸೆಕೆಂಡ್ ಆಗಿ ಇತ್ತೀಚಿನ ದಿವಸದಲ್ಲಿ ಒಬೆಸಿಟಿ ಆರ್ ಫ್ಯಾಟಿ ಲಿವರ್ ರಿಲೇಟೆಡ್ ಪ್ರಾಬ್ಲಮಿಂದ ಸಿರೋಸಿಸ್ ಕಾಣ್ತಾ ಇದೆ. ಇದಲ್ಲದೆ ಹೆಪಟೈಟಿಸ್ B ಮತ್ತು C ವೈರಸ್ ಅಥವಾ ಬಿಳಿ ಕಾಮಣಿ ಅಂತ ಏನು ಕರಿತಾರೆ ಆ ಇನ್ಫೆಕ್ಷನ್ನು. ಇದು ಬಿಟ್ಟರೆ ಆಟೋಇಮ್ಯೂನ್ ಲಿವರ್ ಡಿಸೀಸ್ ಪ್ಲಸ್ ವಿಲ್ಸನ್ಸ್ ಡಿಸೀಸ್ ಆ್ಯಂಡ್ ಐರನ್ ಸ್ಟೋರೇಜ್ ಡಿಸೀಸ್. ಆ್ಯಂಡ್ ಕೆಲವು ಜನರಲ್ಲಿ ನಮಗೆ ಕಾರಣ ಏನಂತ ಗೊತ್ತು ಕೂಡ ಆಗಲ್ಲ. ಸೊ ಇವೆಲ್ಲ ಮೇನ್ ಕಾರಣ. ಮದ್ಯ ಸೇವನೆ ಏನಿದೆ ಇದರಲ್ಲಿ ಮುಖ್ಯವಾದ ಕಾರಣ. ಆ್ಯಂಡ್ ಇತ್ತೀಚಿನ ದಿವಸಗಳಲ್ಲಿ ಒಬೆಸಿಟಿ ಪ್ಲಸ್ ಡಯಾಬಿಟಿಸ್ ರಿಲೇಟೆಡ್ ಫ್ಯಾಟಿ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಏನಿದೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಾವು. ಎಸ್ ಫ್ಯಾಟಿ ಲಿವರ್ ಇದು ಸಿರೋಸಿಸ್ಗೆ ಲೀಡ್ ಆಗುತ್ತೆ ಅಂತ ಹೇಳಿದ್ರಿ ಡಾಕ್ಟರ್. ತುಂಬ ಜನಕ್ಕೆ ಫ್ಯಾಟಿ ಲಿವರ್ ಸಮಸ್ಯೆ ಈಗಿನ ಕಾಲದಲ್ಲಿ ಇದ್ದೇ ಇರುತ್ತೆ. ಸೊ ಫ್ಯಾಟಿ ಲಿವರ್ ಎಲ್ಲವೂ ಕೂಡ ಸಿರೋಸಿಸ್ಗೆ ಟರ್ನ್ ಆಗಬಹುದು ಅಂತಾನ, ಅಥವಾ ಯಾವ ಹಂತದವರೆಗೆ ಅಂದರೆ ಅದನ್ನು ಸೇಫ್ ಅಂತ ಕನ್ಸಿಡರ್ ಮಾಡಬಹುದು? ಅದು ಯಾವಾಗ ಡೇಂಜರ್ ಆಗೋದಕ್ಕೆ ಶುರು ಆಗುತ್ತೆ ಡಾಕ್ಟರ್? ಫ್ಯಾಟಿ ಲಿವರ್ ಅನ್ನೋದೇನಿದೆ ದಟ್ ಈಸ್ ದಿ ಫಸ್ಟ್ ಸ್ಟೇಜ್. ಆ್ಯಂಡ್ ತುಂಬ ಜನರ ನೀವು ಕೇಳಿರ್ಬೋದು, ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಬರ್ತಾರೆ, ಅದರಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಫ್ಯಾಟಿ ಲಿವರ್ ಅಂತ ಡಿಟೆಕ್ಟ್ ಆಗುತ್ತೆ. ದಟ್ ಈಸ್ ದಿ ಪ್ರಿಲಿಮಿನರಿ ಸ್ಟೇಜ್. ಆ್ಯಂಡ್ ಫ್ಯಾಟಿ ಲಿವರ್ ಪ್ರೋಗ್ರೆಸ್ ಆಗಿ ತುಂಬ ವರ್ಷ ಲಿವರಲ್ಲಿ ಫ್ಯಾಟ್ ಜಮಾ ಆಗ್ತಾ ಇದೆ ಅಂತಂದರೆ ಅದೇ ಫ್ಯಾಟ್ ಏನಿದೆ ಲಿವರ್ನ ಡ್ಯಾಮೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ.
ಸೊ ಆ ಸ್ಟೇಜನ್ನು ಸ್ಟಿಯಾಟೋಹೆಪಟೈಟಿಸ್ ಅಂತ ಕರಿತೀವಿ. ಸೊ ಇದು ಏನಿದೆ ಡ್ಯಾಮೇಜ್ ಕಂಟಿನ್ಯೂ ಆಯಿತು ಅಂತಂದರೆ ಲಿವರ್ ಸಿರೋಸಸ್ಗೆ ಹೋಗುತ್ತೆ. ಸೊ ಲಿವರ್ ಸಿರೋಸಸ್ ಕಂಟಿನ್ಯೂ ಆಗ್ತಾ ಇದೆ ಆ್ಯಂಡ್ ಪ್ರಿವೆನ್ಷನ್ ಮಾಡ್ತಾ ಇಲ್ಲ, ಟ್ರೀಟ್ಮೆಂಟ್ ಸರಿಯಾಗಿ ತೊಗ್ತಾ ಇಲ್ಲ ಅಂತಂದರೆ ಆವಾಗ ಕೆಲವು ಜನರಲ್ಲಿ ಲಿವರ್ ಸಿರೋಸಸ್ ಕಾಯಿಲೆ ಕೂಡ ಸ್ಟಾರ್ಟ್ ಆಗ್ಬೋದು. ಸೊ ಈ ಟೈಮ್ ಡ್ಯೂರೇಷನ್ ಏನಿದೆ ಫ್ಯಾಟಿ ಲಿವರಿಂದ ಲಿವರ್ ಸಿರೋಸಸ್ಗೆ ಅಟ್ಲೀಸ್ಟು ಒಂದು 15ರಿಂದ 20 ವರ್ಷ ಟೈಮ್ ಡ್ಯೂರೇಷನ್ ಆಗುತ್ತೆ. ಸೊ ಸಪೋಸ್ ನಾವು ಒಂದು ಸಿನಾರಿಯೋ ತೊಗೋಣ, ಒಂದು 100 ಜನ ನಾವು ಈಗ ಫ್ಯಾಟಿ ಲಿವರ್ ಅಂತ ಡಯಾಗ್ನೋಸ್ ಮಾಡಿದ್ದೀವಿ. ಅದರಲ್ಲಿ ಒಂದು 5ರಿಂದ 10% ಜನ ಇನ್ನೊಂದು ಮುಂದಿನ 10ರಿಂದ 15 ವರ್ಷದಲ್ಲಿ ಅವರು ಸಿರೋಸಸ್ ಸ್ಟೇಜಲ್ಲಿ ಹೋಗ್ಬೋದು, ಇಫ್ ದೇ ಆರ್ ನಾಟ್ ಟೇಕಿಂಗ್ ಎನಿ ಪ್ರಿವೆಂಟಿವ್ ಮೆಜರ್ಸ್. ದಟ್ ವಾಟ್ಸ್ ಇಟ್ ಸ್ಟ್ಯಾಟಿಸ್ಟಿಕ್ಸ್ ಸೇಸಸ್ ಅಟ್ ದಿಸ್ ಪಾಯಿಂಟ್. ಓಕೆ ಡಾಕ್ಟರ್, ಇನ್ನು ಲಿವರ್ ಸಿರೋಸಿಸ್ ಇರುವಂಥ ಪೇಷಂಟ್ಸ್ ಅಥವಾ ಸಿರೋಸಿಸ್ಗೆ ರೀಚ್ ಆಗ್ತಾ ಇದೆ, ಫ್ಯಾಟಿ ಲಿವರ್ ತುಂಬ ಇದೆ, ಈ ಹಂತದಲ್ಲಿ ಪೇಷಂಟ್ಗೆ ಹೇಗೆ ಗೊತ್ತಾಗುತ್ತೆ? ಅಂದರೆ ಯಾವ ರೀತಿ ಆರೋಗ್ಯ ಬದಲಾವಣೆಗಳಾಗುತ್ತೆ, ಯಾವೆಲ್ಲ ಸಿಂಪ್ಟಮ್ಸ್ನ ಗಮನಿಸಬೇಕು ಪೇಷಂಟ್ಸನ್ನು? ಮುಖ್ಯವಾಗಿ ನೋಡಬೇಕಾಗಿದ್ದು ಅಂತಂದರೆ ಒಬೆಸಿಟಿ ಇರೋ ಪೇಷಂಟ್, ತುಂಬ ವೇಟ್ ಜಾಸ್ತಿ ಇದೆ, ಆಮೇಲೆ ಡಯಾಬಿಟಿಸ್ ತುಂಬ ವರ್ಷದಿಂದ ಇದೆ, ಶುಗರ್ ಕಾಯಿಲೆ ಕಂಟ್ರೋಲಲ್ಲಿಲ್ಲ, ದೀಸ್ ಆರ್ ದ ಟಾರ್ಗೆಟ್ ಪಾಪ್ಯುಲೇಷನ್. ಅವರಲ್ಲಿ ಲಿವರ್ ಸಿರೋಸಿಸ್ ಇರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಈ ಥರ ಇರೋ ಪೇಷಂಟ್ಸ್ಗಳಲ್ಲಿ ನಾವು ಸ್ಕ್ರೀನಿಂಗ್, ಅಲ್ಟ್ರಾಸೌಂಡ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ ಇವ್ರನ್ನ ಅರ್ಲಿ ಸ್ಟೇಜಲ್ಲೇ ಕಂಡುಹಿಡಬೇಕು. ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಅವರಲ್ಲಿ ಪ್ರೋಗ್ರೆಷನ್ ಆಗಲ್ಲ ಆ್ಯಂಡ್ ಅರ್ಲಿ ಸ್ಟೇಜಲ್ಲೇ ಡಿಸೀಸ್ನ ನಮಗೆ ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ. ಎಸ್ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಶ್ರೀನಿವಾಸ್ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ. ನಮಸ್ತೆ ಮೇಡಮ್. ಗುಡ್ ಆಫ್ಟರ್ನೂನ್ ಡಾಕ್ಟರ್. ನಮಸ್ತೆ. ಎಸ್ ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಗುಡ್ ಆಫ್ಟರ್ನೂನ್. ನಮ್ಗೆ ಎರಡು ಕ್ವಶನ್ ಇದೆ ಡಾಕ್ಟರ್. ಒಂದು, ಈ ಫ್ಯಾಟಿ ಲಿವರ್ ಅನ್ನು ಈಗ ಅಲ್ಟ್ರಾಸೌಂಡ್ ಮಾಡಿದಾಗ ಗ್ರೇಡ್ 1 ಅಂತ ಹೇಳಿದ್ರು. ನಾವು ಸ್ವಲ್ಪ ಪ್ಯೂರ್ ವೆಜಿಟೇರಿಯನ್, ಹಾಗೆ ಮತ್ತೆ ನಮ್ಗೆ ಯಾವ್ದು ಹ್ಯಾಬಿಟ್ಸ್ ಇಲ್ಲ. ಆದ್ರೂ ಇದು ಹೇಗೆ ಹೇಗೆ ಬರ್ತದೆ ಡಾಕ್ಟರ್ ಲೈಫ್ ಸ್ಟೈಲ್? ಫ್ಯಾಟಿ ಲಿವರ್ ತೊಂದರೆ ಏನಿದೆ, ಕೆಲವು ಜೆನೆಟಿಕ್ ಪ್ರೀಡಿಸ್ಪೋಸಿಷನ್ ಇರುತ್ತೆ ಆ್ಯಂಡ್ ವೇಟ್ ಜಾಸ್ತಿ ಇದ್ದರೆ ಆ್ಯಂಡ್ ಅಸೋಸಿಯೇಟೆಡ್ ಡಯಾಬಿಟಿಸ್ ಕಾಯಿಲೆ ಇತ್ತು ಅಂತಂದರೆ ಬರೋ ಚಾನ್ಸಸ್ ಜಾಸ್ತಿ. ಆ್ಯಂಡ್ ನಾವು ಈಗ ನಮಗೆ ಜೀವನ ಶೈಲಿ ಕೂಡ ಬದಲಾಗಿದೆ. ನಾವು ಊಟ ಮಾಡೋ ಆಹಾರ ತುಂಬ ಫ್ಯಾಟಿಯಾಗಿ, ಆಯಿಲಿಯಾಗಿ ಸೇವನೆ ಮಾಡ್ತಾಯಿದ್ರೆ ಆ್ಯಂಡ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಇಲ್ಲ, ಎಕ್ಸಸೈಸ್ ಇಲ್ಲ ಅಂತಂದರೆ ಫ್ಯಾಟಿ ಲಿವರ್ ಬರೋ ರಿಸ್ಕು ಜಾಸ್ತಿ. ಸೊ ಗ್ರೇಡ್ 1 ಫ್ಯಾಟಿ ಲಿವರ್ ಅಥವಾ ಗ್ರೇಡ್ 2 ಫ್ಯಾಟಿ ಲಿವರ್ ಏನು ಅರ್ಥ ಅಂತಂದರೆ ಲಿವರಲ್ಲಿ ಫ್ಯಾಟ್ ಜಾಸ್ತಿ ಜಮಾ ಆಗ್ತಾಯಿದೆ. ಸೊ ನಾವು ಲಾಸ್ಟು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಫ್ಯಾಟಿ ಲಿವರ್ ಈಸ್ ಅನ್ ಅರ್ಲಿ ಸ್ಟೇಜ್. ಇದರಲ್ಲಿ ನೀವು ಬ್ಲಡ್ ಟೆಸ್ಟ್ ಮಾಡಿ ಎಷ್ಟು ತೊಂದರೆ ಇದೆ ಅದನ್ನು ಕಂಡುಹಿಡಿದು ಅದಕ್ಕೆ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡಿದರೆ ಅಥವಾ ಕೆಲವೊಬ್ಬರಲ್ಲಿ ಕೂಡ ಮೆಡಿಸಿನ್ ಕೂಡ ಬೇಕಾಗತ್ತೆ ಆ್ಯಂಡ್ ಅದೆಲ್ಲ ತೊಗೊಂಡ್ರೆ ಇದು ರಿವರ್ಸ್ ಆಗುತ್ತೆ. ಇಟ್ ಈಸ್ ಅ ರಿವರ್ಸಿಬಲ್ ಸ್ಟೇಜ್ ಆಸ್ ಆಫ್ ನೌ. ಧನ್ಯವಾದ ಶ್ರೀನಿವಾಸ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನೀವು ಆಗಲೇ ಹೇಳ್ತಾ ಇದ್ರಿ ಅಂದರೆ ಹೆಪಟೈಟಿಸ್ ಇದು ಕೂಡ ಸಿರೋಸಿಸ್ಗೆ ಲೀಡ್ ಆಗ್ತಾ ಇದೆ ಅನ್ನುವಂಥದ್ದು. ಹೆಪಟೈಟಿಸ್ಗೂ ಇದಕ್ಕೂ ಅಂದರೆ ಯಾವ ರೀತಿ ಸಂಬಂಧ ಡಾಕ್ಟರ್? ಅಂದರೆ ಅದರ ಮಧ್ಯೆ ವ್ಯತ್ಯಾಸ ಇದೆಯಾ ಅಥವಾ ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳಲಾಗುತ್ತಾ, ಯಾವ ರೀತಿ ಅನ್ನೋ? ಹೆಪಟೈಟಿಸ್ ನಾವು ಟರ್ಮ್ ಯೂಸ್ ಮಾಡೋದು ಅಕ್ಯೂಟ್ ಸಿಚುವೇಷನಲ್ಲಿ. ಅಂದರೆ ಈಗ ಒಂದು ಇನ್ಫೆಕ್ಷನ್ ಆಗಿದೆ, ಮದ್ಯ ಸೇವನೆ ಆಗಿದೆ ಅಥವಾ ಬೇರೆ ಏನೋ ಕಾರಣದಿಂದ ಲಿವರಲ್ಲಿ ಡ್ಯಾಮೇಜ್ ಆಗಿದೆ, ಆವಾಗ ಲಿವರಿನ ಎನ್ಸೈಮ್ಸ್ SGOT, SGPT ಅಂತ ಏನು ಕರಿತೀವೋ ತುಂಬ ಜಾಸ್ತಿ ರೇಂಜಲ್ಲಿ ಹೋಗುತ್ತೆ. 1000, 2000, ಕೆಲವೊಬ್ಬರಲ್ಲಿ 5000 ಆ ರೇಂಜ್ವರೆಗೂ ಹೋಗುತ್ತೆ. ಸೊ ಬಟ್ ಇಟ್ ಈಸ್ ಹೆಚ್ಚಾನೆಚ್ಚು ಜನರಲ್ಲಿ ಇದು ರಿವರ್ಸ್ ಆಗುತ್ತೆ. ಸೊ ಬಾಡಿಯಲ್ಲಿ ಅದರ ಓನ್ ಮೆಕ್ಯಾನಿಸಮಿಂದ ಲಿವರ್ ಸ್ವೆಲ್ಲಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ಅಟ್ಲೀಸ್ಟ್ ಅರೌಂಡ್ 2ರಿಂದ 3 ವಾರದಲ್ಲಿ ಇದು ಸ್ವೆಲ್ಲಿಂಗ್ ಕಡಿಮೆ ಆಗ್ತಾ ಹೋದಂಗೆ ಇವೆಲ್ಲ ಎನ್ಸೈಮ್ಸ್ ಕಡಿಮೆ ಆಗುತ್ತೆ. ದೆನ್ ಸ್ವಲ್ಪ ಜಾಂಡಿಸ್ ಕೂಡ ಬರ್ಬೋದು ಆ್ಯಂಡ್ ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ರಿವರ್ಸಿಬಲ್. ಬಟ್ ಕ್ರಾನಿಕ್ ಲಿವರ್ ಡಿಸೀಸ್ ಅಥವಾ CLD ಅಂತಂದರೆ ಇದು ಪರ್ಮನೆಂಟ್ ಡ್ಯಾಮೇಜ್. ಸೊ ಈ ಸಿಚುವೇಷನ್ನಲ್ಲಿ ಕೆಲವ್ರು ಜನರಲ್ಲಿ ಡಿಸೀಸ್ ಸ್ಟೇಬಲ್ ಆಗುತ್ತೆ ಬಟ್ ಆಗಿರೋ ಡ್ಯಾಮೇಜ್ ತಿರ್ಗಾ ನಾರ್ಮಲೈಸ್ ಆಗಲ್ಲ. ಈ ಸಿಚುವೇಷನ್ನಲ್ಲಿ ಉಳಿದಿರೋ ಲಿವರ್ನ ಅದೇ ಸ್ಟೇಜಲ್ಲಿ ಮೇಂಟೈನ್ ಮಾಡೋದು ತುಂಬ ಮುಖ್ಯ.
ಓಕೆ ಡಾಕ್ಟರ್, ಅಂತ ಹೇಳಿದ್ರೆ ಈಗ ಲಿವರ್ ಸಿರೋಸಿಸ್ಗೆ ಚಿಕಿತ್ಸೆ ಇಲ್ವಾ ಅನ್ನುವಂಥದ್ದು, ಅಂದರೆ ಅದು ರಿವರ್ಸ್ ಮಾಡೋದು ಕಷ್ಟನಾ? ನೀವು ಹೇಳ್ತಾ ಇದ್ರಿ ಅದು ಸ್ಟೇಬಲ್ ಮಾಡಬೇಕು ಅನ್ನುವಂಥದ್ದು. ಆ ಸ್ಟೇಬಲ್ ಮಾಡೋದಕ್ಕೆ ಏನೆಲ್ಲ ಚಿಕಿತ್ಸೆಗಳಿದೆ ಡಾಕ್ಟರ್? CLD ಅಲ್ಲಿ 2 ಥರದ್ದಿರುತ್ತೆ. ಒಂದು ಕಾಂಪೆನ್ಸೇಟೆಡ್ CLD, ಇನ್ನೊಂದು ಡಿಕಾಂಪೆನ್ಸೇಟೆಡ್ CLD. ಕಾಂಪೆನ್ಸೇಟೆಡ್ ಅಂತಂದರೆ ಜಾಸ್ತಿ ತೊಂದರೆ ಇರಲ್ಲ ಈ ಪೇಷಂಟ್ಸ್ಗಳಲ್ಲಿ. ದೇ ವಿಲ್ ಬಿ ಸಿಮಿಲರ್ ಟು ನಾರ್ಮಲ್ ಪರ್ಸನ್ ಆ್ಯಂಡ್ ಜಾಸ್ತಿ ಸೈನ್ಸ್ ಕೂಡ ನಮಗೆ ಕಂಡು ಬರಲ್ಲ ಎಕ್ಸಾಮಿನೇಷನಲ್ಲಿ. ಬಟ್ ಡಿಕಾಂಪೆನ್ಸೇಟೆಡ್ CLD ಅಂತಂದರೆ ಅವರಲ್ಲಿ ಸಿಮ್ಟಮ್ಸ್ ಕಂಡು ಬರುತ್ತೆ. ಜಾಂಡಿಸ್ ಇರ್ಬೋದು, ಹೊಟ್ಟೆಯಲ್ಲಿ ನೀರು ಸೇರ್ಕೋಬೋದು, ಒಬ್ಬೊಬ್ಬರಿಗೆ ಮೆದುಳಿಗೆ ಸ್ವೆಲ್ಲಿಂಗ್ ಆಗಿ ಅವರು ಮರಳು ತಪ್ಪೋದು, ಈ ಥರ ಆಗುತ್ತೆ. ಕೆಲವೊಬ್ಬರಿಗೆ ಕಿಡ್ನಿ ತೊಂದರೆ ಬರುತ್ತೆ, ಒಬ್ಬೊಬ್ಬರಿಗೆ ರಕ್ತದ ವಾಂತಿ ಆಗುತ್ತೆ. ಈ ಸ್ಟೇಜನ್ನು ನಾವು ಡಿಕಾಂಪೆನ್ಸೇಟೆಡ್ CLD ಅಂತ ಕರಿತೀವಿ. ಈ ಟೈಮಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ತೊಗೊಂಡ್ರೆ ಅವ್ರನ್ನ ತಿರ್ಗಾ ನಾವು ಡಿಕಾಂಪೆನ್ಸೇಟೆಡ್ ಸ್ಟೇಜಿಂದ ಕಾಂಪೆನ್ಸೇಟೆಡ್ ಸ್ಟೇಜಿಗೆ ತಿರ್ಗಾ ತರಬಹುದು. ಆ್ಯಂಡ್ ಅವ್ರ ಪೇಷಂಟ್ ಕೂಡ ಕಾಂಪ್ಲೈಂಟ್ ಇತ್ತು ಟ್ರೀಟ್ಮೆಂಟಿಗೆ, ಅವರು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಸ್ಟೇಬಲ್ ಆಗ್ತಾರೆ. ಆ್ಯಂಡ್ ಅದೇ ಸ್ಟೇಜ್ ಏನು ಒಂದ್ಸಲ ಸ್ಟೇಬಲ್ ಆದಂದರೆ ಆವಾಗ ಅದೇ ಸ್ಟೇಜಲ್ಲಿ ಅವ್ರನ್ನ ಮೇಂಟೈನ್ ಮಾಡಿದರೆ ಅವ್ರ ಆಯು ಏನಿದೆ ಜಾಸ್ತಿ ಆಗುತ್ತೆ. ಓಕೆ ಡಾಕ್ಟರ್, ಅಂತ ಹೇಳಿದ್ರೆ ಅದಕ್ಕೆ ಟ್ಯಾಬ್ಲೆಟ್ಸ್ ಇರುತ್ತಾ? ಲೈಕ್ ಲಾಂಗ್ ಟರ್ಮ್ ಟ್ಯಾಬ್ಲೆಟ್ಸ್ ಅಲ್ಲಿ ಇರಬೇಕಾ? ಯಾವ ರೀತಿ ಚಿಕಿತ್ಸೆ? ಟ್ರೀಟ್ಮೆಂಟ್ ಯೂಶ್ವಲಿ ಈಸ್ ಲಾಂಗ್ ಟರ್ಮ್. ಈಗ ಎಕ್ಸಾಂಪಲ್ ಆಲ್ಕೋಹಾಲಿಂದ ಅಥವಾ ಮದ್ಯ ಸೇವನೆಯಿಂದ ಲಿವರ್ ಸಿರೋಸಿಸ್ ಆಗಿದೆ, CLD ಆಗಿದೆ ಅಂತಂದರೆ ಆವಾಗ ನಾವು ಕೆಲವೊಂದು ಮೆಡಿಸಿನ್ಸ್ ಇದೆ ಅದು ಕಂಟಿನ್ಯೂ ಮಾಡಬೇಕು. ಅದ್ರ ಜೊತೆ ಮದ್ಯ ಸೇವನೆನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ದ ಸೆಕೆಂಡ್ ಎಕ್ಸಾಂಪಲ್ ಫ್ಯಾಟಿ ಲಿವರ್ ರಿಲೇಟೆಡ್ ಪ್ರಾಬ್ಲಮ್. ಸೊ ಇತ್ತೀಚಿನ ದಿವಸದಲ್ಲಿ ಅನೇಕ ಮೆಡಿಸಿನ್ಸ್ ಬಂದಿದೆ. ಸೊ ಈ ಮೆಡಿಸಿನ್ಸು ಪ್ಲಸ್ ವೇಟ್ ಲಾಸ್ ಮಾಡಿದರೆ, ಸೊ ಅಟ್ಲೀಸ್ಟ್ ಒಂದು 5-10% ಅವರು ಒರಿಜಿನಲ್ ವೇಟಿಂದ 10% ಅಷ್ಟು ವೇಟ್ ಕಡಿಮೆ ಮಾಡಿದರೆ ಫ್ಯಾಟಿ ಲಿವರ್ ತೊಂದರೆ ಕಡಿಮೆ ಆಗುತ್ತೆ. ಈವನ್ ಲಿವರ್ ಸಿರೋಸಿಸ್ ಇರೋ ಪೇಷಂಟಲ್ಲಿ ಕೂಡ ಡಿಸೀಸ್ ತುಂಬ ಕಂಟ್ರೋಲಲ್ಲಿ ಬರುತ್ತೆ ಆ್ಯಂಡ್ ಫರ್ದರ್ ಪ್ರೋಗ್ರೆಷನ್ ನಿಂತು ಹೋಗುತ್ತೆ. ಹೆಪಟೈಟಿಸ್ B ಮತ್ತು C ವೈರಸ್ ಇನ್ಫೆಕ್ಷನ್ ಇದೆ, ಆ್ಯಂಟಿವೈರಲ್ ಮೆಡಿಸಿನ್ಸ್ ತೊಗೊಂಡ್ರೆ ಡಿಸೀಸ್ ಕಂಟ್ರೋಲಲ್ಲಿ ಬರುತ್ತೆ. ಸೊ ಇವ್ರನ್ನ ಡಿಕಾಂಪೆನ್ಸೇಟೆಡ್ ಸಿರೋಸಿಸ್ ಅಂತ ಹೇಳಿದ್ವಲ್ಲ, ಅಲ್ಲಿಂದ ಅವ್ರನ್ನ ಮತ್ತೆ ಸ್ಟೇಬಲ್ ಆಗಿ ಕಾಂಪೆನ್ಸೇಟೆಡ್ ಸಿರೋಸಿಸಲ್ಲಿ ಅವ್ರನ್ನ ತರ್ಬೋದು ನಾವು. ಡಾಕ್ಟರ್, ಈ ಸಿರೋಸಿಸನ್ನು ನೆಗ್ಲೆಕ್ಟ್ ಮಾಡಿದಲ್ಲಿ ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ? ಬೇರೆ ಭಾಗಗಳಿಗೂ ಕೂಡ, ಕಿಡ್ನಿ, ಬ್ರೇನ್, ಅದಕ್ಕೂ ಕೂಡ ಡ್ಯಾಮೇಜ್ ಮಾಡಬಹುದಾ ಇದು ಅನ್ನುವಂಥ? ಎಸ್, ಡೆಫಿನೆಟ್ಲಿ ಎಸ್. ಕಾಂಪೆನ್ಸೇಟೆಡ್ ಸಿರೋಸಿಸಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ತಗೋತಾ ಇಲ್ಲ, ಅದೇ ಡ್ಯಾಮೇಜ್ ಕಂಟಿನ್ಯೂ ಆಗ್ತಾ ಇದೆ ಅಂತಂದರೆ ಅವರು ಡಿಕಾಂಪೆನ್ಸೇಷನ್ ಸ್ಟೇಜಲ್ಲಿ ಹೋಗ್ತಾರೆ. ಯಾಕೆ ಇದು ಇಂಪಾರ್ಟೆಂಟು ಅಂತಂದರೆ, ಒಂದು ಸಲ ಡಿಕಾಂಪೆನ್ಸೇಟೆಡ್ ಸ್ಟೇಜಿಗೆ ಹೋದರು ಅಂತಂದರೆ ಅವ್ರ ಪ್ರೋಗ್ನೋಸಿಸ್ ಅಂತ ಏನು ಕರಿತೀವಿ, ಮುಂದೆ ಇರೋ ಜೀವನ ಎಷ್ಟು ವರ್ಷ ಅವ್ರು ಬಾಳ್ಬೋದು ಅಂತಂದರೆ 2-3 ವರ್ಷ ಮಾತ್ರ. ಸೊ ಯಾಕೆ ಹಂಗಾಗತ್ತೆ? ಸೊ ಹೆಚ್ಚು ಈ ಡಿಕಾಂಪೆನ್ಸೇಟೆಡ್ ಸಿರೋಸಿಸಲ್ಲಿ ಬ್ಲೀಡಿಂಗ್ ರಿಸ್ಕ್ ಜಾಸ್ತಿ ಆಗುತ್ತೆ. ಅನ್ನನಳಿಯಿಂದ ರಕ್ತದ ನರ ಒಡೆದು ಅದರಿಂದ ರಕ್ತದ ವಾಮಿಟ್ ಆಗ್ಬೋದು, ಅಥವಾ ಒಬ್ಬೊಬ್ಬರಿಗೆ ಮೋಷನ್ ಏನಿದೆ ಕಪ್ಪು ಬಣ್ಣದ್ದು ಹೋಗ್ಬೋದು. ಇದು ಒಂದು ರಿಸ್ಕು. ಈ ಥರ ಆಯಿತು ಅಂತಂದರೆ BP ಕಡಿಮೆ ಆಗೋದು, ಹಿಮೋಗ್ಲೋಬಿನ್ ಡೌನ್ ಆಗಿ ಕೆಲವೊಬ್ಬರು ಡೆತ್ ಕೂಡ ಆಗುತ್ತೆ. ಬಟ್ ಈಗ ನಾವು ಎಂಡೋಸ್ಕೋಪಿ ಮಾಡಿ ಆ ಬ್ಲೀಡಿಂಗ್ನ ಸ್ಟಾಪ್ ಮಾಡಿದರೆ ಹೆಚ್ಚಿನ ಜನ ಸ್ಟೇಬಲ್ ಆಗ್ತಾರೆ ಆ್ಯಂಡ್ ದೆನ್ ದೇ ವಿಲ್ ಬಿಕಮ್ ಫೈನ್. ಆ್ಯಂಡ್ ಇನ್ನೊಂದು ರಿಸ್ಕ್ ಏನಂತಂದರೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಳ್ಳುತ್ತೆ, ಹೊಟ್ಟೆ ನೀರಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಕೂಡ ಟ್ರೀಟ್ಮೆಂಟ್ ಆ್ಯಂಟಿಬಯೋಟಿಕ್ ಕೊಟ್ಟು ನೀರು ಕಂಟ್ರೋಲ್ ಮಾಡೋ ಮೆಡಿಸಿನ್ಸ್ ತೊಗೊಂಡ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಥರ್ಡ್ ರಿಸ್ಕ್ ಏನಿದೆ, ಹೆಪಾಟಿಕ್ ಎನ್ಕೆಫಲೋಪತಿ ಅಂತ ಕರಿತೀವಿ. ಸೊ ಲಿವರ್ ಮೇನ್ ಫಂಕ್ಷನ್ ಏನು, ಅದು ರಕ್ತ ಶುದ್ಧಿ ಮಾಡಬೇಕು. ರಕ್ತ ಶುದ್ಧಿ ಆಗ್ತಾ ಇಲ್ಲ ಅಂತಂದರೆ ಟಾಕ್ಸಿನ್ಸ್ ಏನಿದೆ ಬ್ರೈನಿಗೆ ಹೋಗಿ ಅಲ್ಲಿ ಸ್ವೆಲ್ಲಿಂಗ್ ಮಾಡುತ್ತೆ. ಆವಾಗ ಅವ್ರ ಸೆನ್ಸೋರಿಯಮ್ ಡೌನ್ ಆಗುತ್ತೆ, ಒಂಥರ ಕೋಮಾ ಅಲ್ಲಿ ಹೋಗೋ ಥರ ಆಗ್ತಾರೆ. ಅದಕ್ಕೂ ಕೂಡ ಮೆಡಿಸಿನ್ ತೊಗೊಂಡ್ರೆ ಅದು ರಿವರ್ಸ್ ಆಗುತ್ತೆ 1-2 ದಿವಸದಲ್ಲಿ. ಆಮೇಲೆ 4ನೇದಾಗಿ ಇನ್ನೊಂದು ಕಾಂಪ್ಲಿಕೇಶನ್ ಅಂದರೆ ಕಿಡ್ನಿಗೆ ಸ್ವೆಲ್ಲಿಂಗ್ ಬರುತ್ತೆ. ಯೂರಿನ್ ಔಟ್ಪುಟ್ ಕಡಿಮೆ ಆಗೋದು, ಕ್ರಿಯಾಟಿನಿನ್ ಜಂಪ್ ಆಗೋದು, ಯೂರಿಯಾ ಜಂಪ್ ಆಗೋದು. ಬಟ್ ಇದಕ್ಕೂ ಕೂಡ ಮೆಡಿಸಿನ್ಸ್ ಇದೆ, ಇದು ಕಂಟ್ರೋಲ್ ಮಾಡ್ಬೋದು ಇವೆಲ್ಲ ಕಾಂಪ್ಲಿಕೇಶನ್ಸ್ನ. ಬಟ್ ಇವೆಲ್ಲ ಕಾಂಪ್ಲಿಕೇಶನ್ಸು ಕಂಟ್ರೋಲ್ ಮಾಡಿ ಅವ್ರನ್ನ ತಿರ್ಗಾ ಅರ್ಲಿ ಸ್ಟೇಜಿಗೆ ತಂದರೆ ದೇ ವಿಲ್ ಬಿ ಸ್ಟೇಬಲ್. ದಟ್ ಈಸ್ ದ ಪಾಯಿಂಟ್ ಆ್ಯಂಡ್ ಸ್ಟ್ರೆಸ್ ಐ ವಾಂಟ್ ಟು ಪುಟ್ ಇನ್. ಡಾಕ್ಟರ್, ಸಿರಿಯೋಸಿಸ್ ಸಿವಿಯರ್ ಆದಲ್ಲಿ ನೀವು ಹೇಳ್ತಾ ಇದ್ರಿ, ಅಂದರೆ ಅದಕ್ಕೆ ಬೇರೆ ಮಾರ್ಗ ಇರೋದಿಲ್ಲ, ಅದನ್ನು ಸ್ಟೆಬಲೈಸ್ ಮಾಡಿಕೊಂಡು ಹೋಗಬೇಕು ಅನ್ನುವಂಥದ್ದು, ಅಥವಾ ತೀರಾನೇ ಕೆಲವ್ರಿಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿರುತ್ತೆ, ಆವಾಗ ಹೆಚ್ಚಾಗಿ ಸಾಕಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಸೊ ತುಂಬಾ ಡ್ಯಾಮೇಜ್ ಆದಾಗ ಡಾಕ್ಟರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಾಗೋದಿಲ್ವಾ? ಯಾವ ಹಂತದಲ್ಲಿ ಅದನ್ನು ಕನ್ಸಿಡರ್ ಮಾಡಬಹುದು?
ನಾವು ಯಾರಾದರೂ CLD ಪೇಷಂಟ್ ಬಂದರೆ ಅವ್ರನ್ನ ಕೆಲವೊಂದು ಕ್ಲಾಸಿಫಿಕೇಷನ್ಸ್ ಇದೆ. ನಾವು ಚೈಲ್ಡ್ A B C ಅಂತ ಕ್ಲಾಸಿಫೈ ಮಾಡ್ತೀವಿ. A ಅಂತಂದರೆ ಕಾಂಪೆನ್ಸೇಟೆಡ್, ಜಾಸ್ತಿ ತೊಂದರೆ ಇರಲ್ಲ. B ಮತ್ತು C ಏನಿದೆ ಇದು ಅಡ್ವಾನ್ಸ್ಡ್ ಸ್ಟೇಜಸ್ಸು. ಎಸ್ಪೆಷಲಿ C ಏನಿದೆ ಅಲ್ಲ ಅದು ತುಂಬ ಅಡ್ವಾನ್ಸ್ ಸ್ಟೇಜಸ್. ಈ ಸ್ಟೇಜಲ್ಲಿ ಏನಿದೆ ನಾವು ಕೊಡ್ತಾ ಇರೋ ಮೆಡಿಸಿನ್ಸ್ ಕೂಡ ಕೆಲವೊಬ್ಬರಲ್ಲಿ ಇಫೆಕ್ಟ್ ಬರಲ್ಲ. ಆ್ಯಂಡ್ ಹೆಚ್ಚಾನೆಚ್ಚು ಇನ್ನೊಂದು ಸ್ಕೋರ್ ಇದೆ ಮೆಲ್ಡ್ ಅಂತ. ಸೊ ಈ 2 ಸ್ಕೋರು ಜಾಸ್ತಿ ಇದೆ ಅಂತಂದರೆ ಅವರಿಗೆ ಮುಂದಿನ ದಿವಸದಲ್ಲಿ ತೊಂದರೆ ಜಾಸ್ತಿ ಆಗಬಹುದು ಅನ್ನೋದು ನಮಗೆ ಐಡಿಯಾ ಬರುತ್ತೆ. ಆ ಥರ ಇರೋ ಪೇಷಂಟ್ಸಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ನ ಸಜೆಸ್ಟ್ ಮಾಡ್ತೀವಿ. ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಮಾತ್ರ ಆಪ್ಷನ್ನು ಆ ಥರ ಹೇಳಕ್ಕೆ ಬರಲ್ಲ. ಲೈಕ್ ವಾಟ್ ವಿ ಡಿಸ್ಕಸ್ B ಮತ್ತು C ಸ್ಟೇಜಲ್ಲಿ ಇರೋ ಪೇಷಂಟ್ಸ್ ಕೂಡ ಟ್ರೀಟ್ಮೆಂಟಿಂದ ಸ್ವಲ್ಪ ಸ್ಟೇಬಲ್ ಆಗ್ತಾರೆ. ಬಟ್ ಮುಂದಿನ ದಿವಸದಲ್ಲಿ ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಅಗತ್ಯ ಬಂದರೆ ಬರ್ಬೋದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಸ್ಕೋರ್ಸ್ ಏನಿದೆ. ಸ್ಕೋರ್ಸ್ ಹೈ ಇತ್ತು ಅಂತಂದರೆ ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಬೇಕಾಗತ್ತೆ, ಅವ್ರನ್ನ ಟ್ರಾನ್ಸ್ಪ್ಲಾಂಟಿಗೆ ಲಿಸ್ಟ್ ಮಾಡ್ತೀವಿ. ಡಾಕ್ಟರ್, ಈವನ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳೋದು ಆದ್ರೆ ಕೂಡ ಅದಕ್ಕೆ ಅದರದೇ ಆದ ರಿಸ್ಕ್ ಇರುತ್ತಲ್ವಾ ಡಾಕ್ಟರ್? ಅಂತ ಹೇಳಿದ್ರೆ ಲೈಫ್ ರಿಸ್ಕ್ ಹೆಚ್ಚಾಗಿ ಅದರಲ್ಲಿ ಕಾಣಿಸ್ಕೊಳ್ಬಹುದು. ಟ್ರಾನ್ಸ್ಪ್ಲಾಂಟ್ ನಾವು ಯಾಕೆ ಮಾಡ್ತಾ ಇದ್ದೀವಿ? ವಿತೌಟ್ ಟ್ರಾನ್ಸ್ಪ್ಲಾಂಟ್ ನಾ ಮುಂಚೆ ಹೇಳಿದೆ ಇದು ಲೈಫ್ ಸ್ಪ್ಯಾನ್ ಇದೆ ಜಸ್ಟ್ 2 ವರ್ಷ ಮಾತ್ರ, 2 ರಿಂದ 3 ವರ್ಷ ಮಾತ್ರ. ಬಟ್ ಟ್ರಾನ್ಸ್ಪ್ಲಾಂಟಿಂದ ಏನಾಗುತ್ತೆ, ಅವರಿಗೆ ಜೀವನ ಸಿಗುತ್ತೆ. ಅಟ್ಲೀಸ್ಟ್ ನಾವು 100 ಜನ ಪೇಷಂಟ್ಸ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ ಅಂತಂದರೆ ಇನ್ನೂ 10 ವರ್ಷ ಟ್ರಾನ್ಸ್ಪ್ಲಾಂಟ್ ಆದಮೇಲೆ 10 ವರ್ಷ ಅಟ್ಲೀಸ್ಟ್ 70% ಜನ ಅವರು ಜೀವಂತವಾಗಿರ್ತಾರೆ. ಅವ್ರದ್ದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಾಗುತ್ತೆ. ದೇ ವಿಲ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಫ್. ಅವ್ರು ಕೆಲಸಕ್ಕೆ ಹೋಗ್ಬೋದು, ಅವ್ರು ಡೇ ಟು ಡೇ ಬೇರೆ ಜನರ ಥರ ಅವರು ಕೂಡ ಸರ್ವೈವ್ ಆಗೋದು. ದಟ್ ಈಸ್ ದಿ ಆಪ್ಷನ್ ಆ್ಯಂಡ್ ದ ಟ್ರಾನ್ಸ್ಪ್ಲಾಂಟ್ ವಾಟ್ ಟ್ರೀಟ್ಮೆಂಟ್ ದ್ಯಾಟ್ ಗಿವ್ಸ್. ಓಕೆ ಡಾಕ್ಟರ್, ಇನ್ನು ಸಿರೋಸಿಸ್ ಪೇಷಂಟ್ಸಲ್ಲಿ ಅಂದರೆ ಈ ಒಂದು ಸಂದರ್ಭದಿಂದ ಲೈಫ್ ರಿಸ್ಕ್ ಕಡಿಮೆ ಮಾಡುವಂಥದ್ದು, ಸರ್ವೈವಲ್ ರೇಟ್ ಹೆಚ್ಚಿಗೆ ಆಗುವಂಥ ಯಾವೆಲ್ಲ ಚಿಕಿತ್ಸೆಗಳು ಬರ್ತಾ ಇದೆ ಮತ್ತು ಆ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಆಗ್ತಾ ಇದೆ, ಇಂಪ್ರೂವ್ಮೆಂಟ್ಸ್ ಇದೆಯಾ ಅನ್ನುವಂಥದ್ದು? ಡೆಫಿನೆಟ್ಲಿ ಈಗಿನ ಸ್ಟೇಜಲ್ಲಿ ಅನೇಕ ಮೆಡಿಸಿನ್ಸ್ ಬರ್ತಾ ಇದೆ. ಅದು ಮದ್ಯ ಸೇವನೆಯಿಂದ ಆಗಿರ್ಬೋದು ಅಥವಾ ಹೆಪಟೈಟಿಸ್ B ಮತ್ತು Cಗೆ ಇಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ. ಈ ಆ್ಯಂಟಿವೈರಲ್ ಮೆಡಿಸಿನ್ಸನ್ನು ತೊಗೊಂಡ್ರೆ ಡಿಸೀಸ್ ಡೆಫಿನೆಟ್ಲಿ ಕಂಟ್ರೋಲ್ ಆಗುತ್ತೆ. ವೈರಸ್ ಕೂಡ ಕೆಲವು ಜನರಲ್ಲಿ ವೈರಸ್ಸು ಬ್ಲಡ್ಡಿಂದ ಪೂರ್ತಿ ಕಡಿಮೆ ಆಗಿ ಹೊರಟೋಗುತ್ತೆ. ಆ್ಯಂಡ್ ಇನ್ನೊಂದು ಫ್ಯಾಟಿ ಲಿವರ್ದಂತ ಏನು ಕರಿತಾ ಇದ್ದೀವಿ, ಇತ್ತೀಚಿನ ದಿವಸದಲ್ಲಿ 2 ಮೇನ್ ಮೆಡಿಸಿನ್ಸ್ ಬಂದಿದೆ. ಕೆಲವೊಂದು ಇಂಜೆಕ್ಷನ್ ಫಾರ್ಮಲ್ಲಿ, ಕೆಲವೊಂದು ಟ್ಯಾಬ್ಲೆಟ್ ಫಾರ್ಮಲ್ಲಿ. ಇವು ತಗೋತಾ ಇದ್ದರೆ ನಾವು ಸ್ಟಿರೋಸಿಸ್ನ ಕಂಟ್ರೋಲಲ್ಲಿ ಇಡ್ಬೋದು ಆ್ಯಂಡ್ ಪ್ರೋಗ್ರೆಸ್ ಆಗದೆ ಇರೋಗೆ ನೋಡ್ಕೋಬೋದು. ಡಾಕ್ಟರ್, ಇನ್ನು ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ಸಾಕಷ್ಟು ಜನ ಪೇಷಂಟ್ಸ್ಗಿರುತ್ತೆ, ಅಂದರೆ ಡಯಾಬಿಟೀಸ್ ಆಗಿರಬಹುದು. ಆ ರೀತಿ ಆರೋಗ್ಯ ಸಮಸ್ಯೆಗಳು ಸಿರೋಸಿಸ್ ಮೇಲೆ ಅಫೆಕ್ಟ್ ಮಾಡುತ್ತಾ? ಅದು ಯಾವ ರೀತಿ ದೇಹಕ್ಕೆ ಅಂದರೆ ಮಾರಕವಾಗಬಹುದು? ಹೇಗೆ ಅದನ್ನು ಕಂಟ್ರೋಲ್ ಮಾಡೋದು? ಸಿರೋಸಿಸ್ ಜಸ್ಟು ಲಿವರ್ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಇಲ್ಲ. ಒಂದು ಸಲ ಲಿವರ್ ಡ್ಯಾಮೇಜ್ ಆಗಿದೆ, ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗಿದೆ ಅಂತಂದರೆ ಅದು ಬೇರೆ ಆರ್ಗನ್ ಮೇಲೂ ಕೂಡ ಸ್ಟ್ರೆಸ್ ಬೀಳುತ್ತೆ. ಹಾರ್ಟ್ ಆಗ್ಬೋದು, ಕಿಡ್ನಿ ಆಗ್ಬೋದು, ಬ್ರೈನ್ ಆಗ್ಬೋದು. ಆ್ಯಂಡ್ ಇನ್ಫೆಕ್ಷನ್ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಸಿರೋಸಿಸ್ ಪೇಷಂಟ್ಸಲ್ಲಿ ಇಮ್ಯುನಿಟಿ ತುಂಬ ಕಡಿಮೆ ಇರುತ್ತೆ. ಒಂದು ಮೈನರ್ ಇನ್ಫೆಕ್ಷನ್ ಕೂಡ ಫ್ಲೇರ್ ಆಗಿ ಸಿವಿಯರ್ ಸೆಪ್ಸಿಸ್ ಆಗಿ ಪೇಷಂಟ್ BP ಎಲ್ಲ ಕಡಿಮೆ ಆಗೋ ಸಿಚುವೇಶನ್ ಬರುತ್ತೆ. ಸೊ ಡಯಾಬಿಟಿಸ್ ಆಗಲಿ, ಬೇರೆ ಹಾರ್ಟಿನ ತೊಂದರೆ ಆಗಲಿ, ಇವೆಲ್ಲ ಕಾಮನ್ ಆಗಿ ನಾವು ಸಿರೋಸಿಸ್ ಇರೋ ಪೇಷಂಟ್ಸಲ್ಲಿ ನೋಡ್ತೀವಿ. ಸೊ ಬಟ್ ಆಲ್ ಕಂಟ್ರೋಲ್ ಮಾಡ್ಬೋದು ಇವೆಲ್ಲ ತೊಂದರೆ ಇದ್ದರೂ ಕೂಡ. ಓಕೆ ಡಾಕ್ಟರ್, ಸಿರೋಸಿಸ್ ಆಗಿರುವಂತಹ ಪೇಷಂಟ್ಸ್ಗೆ ಅವರು ಅಂದರೆ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ಜೊತೆಗೆ ಯಾವ ರೀತಿ ಅವರ ಜೀವನ ಶೈಲಿ ಇರಬೇಕು, ಅವ್ರು ಏನೆಲ್ಲ ಆಹಾರವನ್ನು ತಗೊಳ್ಬೇಕು, ಎಕ್ಸಸೈಸ್ ಮಾಡೋದು, ಇದೆಲ್ಲವೂ ಹೆಲ್ಪ್ ಆಗುತ್ತಾ ಅನ್ನುವಂಥದ್ದು? ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮೇನ್ ಏನಂದರೆ ಕಾರಣ ಏನಿದೆ ಸಿರೋಸಿಸ್ಗೆ ಅದು ಕಂಡುಹಿಡಿಬೇಕು. ಕಾರಣನ ಕಂಡುಹಿಡಿದು ಅಲ್ಲೇ ಸ್ಟಾಪ್ ಮಾಡಿದರೆ ಪ್ರೋಗ್ರೆಷನ್ ನಿಲ್ಲುತ್ತೆ. ಆ್ಯಂಡ್ ಹೆಪಟೈಟಿಸ್ B C ಆಗಲಿ, ಕಾಪರ್ ರಿಲೇಟೆಡ್ ಸ್ಟೋರೇಜ್ ಪ್ರಾಬ್ಲಮ್ ಆಗಲಿ, ಪ್ರತಿರೋಧ ಶಕ್ತಿ, ಆಟೋಇಮ್ಯೂನ್ ಹೆಪಟೈಟಿಸ್ ಪ್ರಾಬ್ಲಮ್ ಆಗಲಿ, ಇವು ಟ್ರೀಟ್ಮೆಂಟ್ ತೊಗೊಂಡ್ರೆ ಡಿಸೀಸ್ ಪ್ರೋಗ್ರೆಷನ್ ಡ್ಯಾಮೇಜ್ ನಿಂತು ಹೋಗುತ್ತೆ. ಇನ್ನೊಂದು ಲೈಫ್ ಸ್ಟೈಲ್ ಚೇಂಜಸ್ ಅಂತಂದರೆ ಏನು, ಯಾರಿಗೆ ಆಲ್ರೆಡಿ ಡ್ಯಾಮೇಜ್ ಆಗಿದೆ ಲಿವರು, ಸಿರೋಸಿಸಲ್ಲಿ ಸ್ಟೇಜಲ್ಲಿ ಇದ್ದಾರೆ ಅಂತಂದರೆ ಅವರಿಗೆ ಅವರು ನ್ಯೂಟ್ರಿಷನ್ ತುಂಬ ಇಂಪಾರ್ಟೆಂಟ್ ಲಿವರ್ ರಿಕವರಿಗೆ. ಸೊ ಚೆನ್ನಾಗಿ ಊಟ ಮಾಡಬೇಕು, ಹೈ ಪ್ರೋಟೀನ್ ಡೈಟ್ ತೊಗೋಬೇಕು. ಆ್ಯಂಡ್ ಅವ್ರಿಗೆ ಕೆಲವೊಬ್ಬರಲ್ಲಿ ನಾವು ನೀರು ಕೂಡ ಕಡಿಮೆ ಮಾಡೋಕ್ಕೆ ಹೇಳ್ತೀವಿ, ಡೈಲಿ ಇಂಟೇಕು. ಯಾರಿಗೆ ಹೊಟ್ಟೆಯಲ್ಲಿ ನೀರು ಸೇರಿಕೊಂಡಿದೆ, ಕಾಲಲ್ಲಿ ಊತ ಇದೆ ಅಂತಂದರೆ
ಅವ್ರಿಗೆ ಟೋಟಲ್ ವಾಟರ್ ಇಂಟೇಕ್ ಕಡಿಮೆ ಮಾಡೋಕ್ಕೆ ಹೇಳ್ತೀವಿ, 1 ಲೀಟರು ಅಥವಾ 1.5 ಲೀಟರು. ಅದರ ಜೊತೆಗೆ ಉಪ್ಪಿನ ಅಂಶ ಕೂಡ ಕಡಿಮೆ ಮಾಡೋಕ್ಕೆ ಹೇಳ್ತೀವಿ. ಆ್ಯಂಡ್ ಅದರ ಜೊತೆ ಕೆಲವೊಂದು ಪ್ರೋಟೀನ್ ಸಪ್ಲಿಮೆಂಟ್ಸ್ ಕೊಡ್ತೀವಿ, ಸೊ ದಟ್ ಬ್ಲಡ್ಡಲ್ಲಿ ಕೂಡ ಪ್ರೋಟೀನ್ ಲೆವೆಲ್ ಜಾಸ್ತಿ ಆಗಿ ಈ ಹೊಟ್ಟೆ ನೀರಿನ ಸಮಸ್ಯೆ ಕಂಟ್ರೋಲಲ್ಲಿ ಬರೋಕ್ಕೆ. ಸೊ ಇವೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ಸು ಪ್ಲಸ್ ಮೆಡಿಸಿನ್ಸು. ಸೊ ಆಲ್ ಪುಟ್ ಟುಗೆದರ್ ಅವ್ರನ್ನ ಕಂಟ್ರೋಲಲ್ಲಿ ಮಾಡೋದು, ಎಷ್ಟು ಕಡಿಮೆ ಮೆಡಿಸಿನ್ಸಲ್ಲಿ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ, ದಟ್ ಈಸ್ ದ ಗೋಲ್ ವಿ ಟ್ರೈ ಟು ಅಚೀವ್. ಡಾಕ್ಟರ್, ಮದ್ಯಪಾನದಿಂದ ಹೆಚ್ಚಾಗಿ ಈ ಫ್ಯಾಟಿ ಲಿವರ್ ಸಮಸ್ಯೆ ಮತ್ತು ಲಿವರ್ ಸಿರೋಸಿಸ್ ಆಗ್ತಾ ಇರುವಂಥದ್ದು. ಸೊ ಇಂಥ ಪೇಷಂಟ್ಸ್ ಫ್ಯಾಟಿ ಲಿವರ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂಥವರು ಬಿಫೋರ್ ಗೋಯಿಂಗ್ ಫಾರ್ ದ ಟ್ಯಾಬ್ಲೆಟ್ಸ್ ಆಲ್ಕೋಹಾಲ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗುತ್ತೆ, ಅದರ್ವೈಸ್ ವಿತ್ ಟ್ಯಾಬ್ಲೆಟ್ ಅದು ಇನ್ನೂ ವರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಥರ ಅಲ್ಲ. ಆಲ್ಕೋಹಾಲ್ ಈಸ್ ಅನ್ ಇಂಡಿಪೆಂಡೆಂಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಲಿವರ್ ಡ್ಯಾಮೇಜ್. ಮಧ್ಯೆ ನೀವು ಒಂದ್ಸಲ ಲಿವರ್ ಸಿರೋಸಿಸ್ ಅಂತ ಡಯಾಗ್ನೋಸ್ ಆಗಿದೆ, ನೀವು ಕಂಟಿನ್ಯೂಸ್ ಆಗಿ ಹಾಗೆ ಮದ್ಯ ಸೇವನೆ ಮಾಡ್ತಾ ಇದ್ದಾರೆ ಯಾರಾದರೂ ಅಂತಂದರೆ, ಇನ್ನೂ ಏನು ನಾರ್ಮಲ್ ಲಿವರ್ ಉಳಿದಿದೆ ಅದು ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅವರು ಆಯುಷ್ಯ ಏನಿದೆ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅವು ಯಾವಾಗ ಸ್ಟಾಪ್ ಮಾಡ್ತಾರೆ ಆವಾಗ ಫರ್ದರ್ ಡ್ಯಾಮೇಜ್ ನಿಂತು ಹೋಗುತ್ತೆ. ಸೊ ಉಳಿದಿರೋ ನಾರ್ಮಲ್ ಲಿವರ್ ಟಿಶ್ಯೂ ಏನಿದೆ ಅದನ್ನು ಮೇಂಟೈನ್ ಮಾಡಿ ಅದರ ಜೊತೆಗೆ ಮೆಡಿಸಿನ್ಸ್ ತೊಗೊಂಡ್ರೆ ದೇ ವಿಲ್ ಪ್ರಾಬೆಬ್ಲಿ ಬಿಕಮ್ ಸ್ಟೇಬಲ್. ಸೊ ಮೆಡಿಸಿನ್ಸಿಂದ ತೊಂದರೆ ಆಗುತ್ತೆ ಅಂತ ನಾನು ಹೇಳಲ್ಲ. ಸೊ ಮೆಡಿಸಿನ್ಸ್ ಆ್ಯಂಡ್ ಆಲ್ಕೋಹಾಲ್ ನಿಲ್ಲಿಸಲೇಬೇಕು, ದರ್ ಇಸ್ ನೋ ಆಲ್ಟರ್ನೇಟ್ ಟು ದಟ್. ಎಸ್ 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 ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ, ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಇಲ್ಲ ಸೊ ನಾವು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಸಕ್ರ ವರ್ಲ್ಡ್ ಆಸ್ಪತ್ರೆ, ದೇವರಬೀಸನಹಳ್ಳಿ, ಔಟರ್ ರಿಂಗ್ ರೋಡ್, ಇಂಟೆಲ್ ಎದುರುಗಡೆ, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 08049694969. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕ